ಹೇಳ್ಬಿಟ್ರು ಹವಾಯಿ ಚಪ್ಪಲ್ ಹಾಕೊಂಡವ್ರು ಹವಾಯಿ ಜಾನಲ್ಲಿ ಹೋಗ್ಬೇಕಂತೆ. ಅಯ್ಯೋ, ಒಂದೊಂದು ಕೋಟಿಗೆ ಎಷ್ಟೆಷ್ಟು ಕೋಟಿ ಖರ್ಚು ಮಾಡ್ತಾರೆ. ಇವ್ರು ಹವಾಯಿ ಚಪ್ಪಲ್ ಅವ್ರನ್ನ ಹೋಗ್ಬಿಟ್ಟು ಏರೋಪ್ಲೇನ್ ಹತ್ತಿಸ್ತೀನಿ ಅಂತ ಬುಳ್ಳೆ ಬಿಡ್ಕೊಂಡು ಮತ ಕೇಳ್ತಾರಲ್ಲ, ಇದು ಸರಿನಾ? 15 ಲಕ್ಷ ಅರ್ಜಿ ಹಾಕಿ ಕೂತ್ಕೊಂಡಾರೆ ಬಿಜೆಪಿ ಅವರೇ, 5 ಪೈಸಾ ಬಂದಿಲ್ಲ. 2,000 ರೂಪಾಯಿ ನಮ್ದು ಮಾತ್ರ ಹೋಗಿರೋದು. ನಾಚಿಕೆ ಆಗ್ಬೇಕು. ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ನಾನು ಇದನ್ನೆಲ್ಲ ಮಾತಾಡಿದ್ರೆ ಮೋಸ್ಟ್ಲಿ ನಿಮ್ಗೂ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ನಿಮ್ ಪೆನ್ನಲ್ಲಿ ಅದು ಅಕ್ಷರನೇ ಅಳಿಸೋಗ್ಬಿಡ್ತಾವೆ. ಹಿಂಗೆ ಬರಿತಾ ಇದ್ದಾಗ ಹಿಂದೆ ಅಳಿಸ್ಕಿಂತ ಹೋಗ್ಬಿಡ್ತಾವೆ. ಯಾಕಂದ್ರೆ ಅಷ್ಟೊಂದು ಹೀನಾಯವಾಗಿ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳೋದು, ಮತನ ಕೇಳಬೇಕಾದ್ರೆ ಸುಳ್ಳು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಏನು ಬಿಜೆಪಿಯವ್ರಿಗೆ ಮುಂಚೆನೂ ಕೂಡ ಆ ಸ್ವಾರ್ಥ, ಕೆಟ್ಟ ಬುದ್ಧಿ, ನೀಚ ಬುದ್ಧಿ ಇದೆ. ಅದನ್ನು ಬಿಟ್ಟು ನಿಮ್ಮ ಬಿಜೆಪಿ ಮನೆಯಲ್ಲಿ ಹೊಲಸಿದೆ. ನರೇಂದ್ರ ಮೋದಿ ಅವ್ರ ಫೋಟೋ ಬಗ್ಗೆ ಚರ್ಚೆ ಆಗಬೇಕಂತೆ. ಅದು ಈ ಚುನಾವಣೆಗೆ ಮತ ಹಾಕಬೇಕ ಜನರು ಇವ್ರ ಮುಖಕ್ಕೆ. 15 ಲಕ್ಷ ಬಂದಿಲ್ಲ, ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರ, ಇಡ್ಲಿಗೂ ಟ್ಯಾಕ್ಸು. ಈಗ ನಾವೆಲ್ಲ ತಂದಿಲ್ಲ, ಅದಕ್ಕೆಲ್ಲ ಇಡ್ಲಿ ಟ್ಯಾಕ್ಸು, ಒಂದು ಕಾಫಿ ಟ್ಯಾಕ್ಸು, ಉಸಿರಾಡಿದ್ರೆ ಟ್ಯಾಕ್ಸು, ಧರ್ಮದ ಮೇಲೆ ಏನೋ ಟ್ಯಾಕ್ಸ್ನ ಪಾಲ್ ಮಾಡ್ಬೇಕಂತೆ. ನೀವು ಒಪ್ತೀರಾ? ಹಂಗಾರೆ ಈ ದೇಶದಲ್ಲಿರೋ ಆಕ್ಸಿಜನ್ ಮಾಡಿಬಿಡ್ರಿ, ಒಂದು ಧರ್ಮಕ್ಕೆ ಇಷ್ಟು %, ಇವ್ರಿಗೊಂದಿಷ್ಟು %, ಈ ಆಕ್ಸಿಜನ್ ಪಾಲ್ ಮಾಡಿಬಿಡ್ರಿ. ಇವರಿಗೆ ಮಾನ ಮರ್ಯಾದೆ ಇಲ್ಲಲ್ರಿ. ಧರ್ಮದ್ದೆಲ್ಲ ಬಿಟ್ಟಾರೆ ಸದ್ಯ. ಯಾಕಂದ್ರೆ ರಾಮ ಮೋಸ್ಟ್ಲಿ ಶಾಪ ಕೊಟ್ಟಿರ್ಬೇಕು ಅವ್ರಿಗೆ. ರಾಮ ಇವರಿಗೆ ಶಾಪ ಕೊಟ್ಟೆ ಕೊಡ್ತಾರೆ. ರಾಮನ ಹೆಸರಲ್ಲಿ ಸುಳ್ಳು ಹೇಳಿರೋದನ್ನು ನಿಮಗೆ ಶಾಪ ತಟ್ಟೆ ಆಗಬೇಕು ನಿಮಗೆ. ಯಾಕೆಂದ್ರೆ ಸುಳ್ಳು ಹೇಳಿಕೊಂಡು ರಾಮನ ಬೀದಿಗೆ ತಂದು, ಧರ್ಮಗಳೆಲ್ಲ ಬೀದಿಗೆ ತಂದು, ಇದನ್ನೆಲ್ಲ ನಾವು ಆಗಲ್ಲ. ಪ್ರಜಾಪ್ರಭುತ್ವದಲ್ಲಿ ದೇವರು ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್. ನಮಗೆ ನಾವು ಹುಟ್ಟಬೇಕಾದ್ರೆ ಯಾರು ಅರ್ಜಿ ಹಾಕೊಂಡು ಹುಟ್ಟೋದಿಲ್ಲ. ದೇಶದಲ್ಲಿ ಹುಟ್ಟಿದೀವಿ ಅಂತ ಒಂದು ಪುಣ್ಯ ಮಾಡಬೇಕು. ಪಾಕಿಸ್ತಾನ ಬಿಟ್ಟು ಬಿಟ್ಟಾರೆ. ಯಾಕ ಇವಾಗ ಸರ್ಜಿಕಲ್ ಸ್ಟ್ರೈಕ್ ಬಿಟ್ರು? ಯಾಕೆಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಡೆಲ್ಲಿಯಲ್ಲಿ ಪಾಪ ರೈತರು ಮಾಡ್ತಾ ಇದ್ರಲ್ಲ, ಅವ್ರ ಮೇಲೆ ಗ್ಯಾಸ್ ಬಾಂಬ್ ಎಂತದ್ದು ಡ್ರೋನ್ ಅಲ್ಲಿ ಬಿಡ್ತಾರಂತೆ. ಇವ್ರು ಟೆಕ್ನಾಲಜಿ ಎಲ್ಲಿಗೆ ತಗೊಂಡು ಹೋಗಿದ್ದಾರೆ ನೋಡ್ರಿ. ಮಾನ ಮರ್ಯಾದೆ, ಹೊಟ್ಟೆಗೆ ಅನ್ನ ತಿಂತಾರೆ ಇವರು. ಏನು ಯೋಗ್ಯತೆ ಇದೆ ಇವರಿಗೆ? ಏನು ಯೋಗ್ಯತೆ ಇದೆ ಇದು? ಅದಕ್ಕೆ ರಾಘವೇಂದ್ರ ಅವರೇ, ನಿಮ್ಮ ಸೋಲು 100%. ಗೀತಾ ಶಿವರಾಜ್ಕುಮಾರ್ ಅವರು ಏನ್ ಸಾಧನೆ ಮಾಡಿದೀನಿ ಅನ್ನೋದಕ್ಕಿಂತ ನೀವು ಮಾಡಿರೋದು ಏನು ಅಂತ ಹೇಳಿ. ನೀವು ಸಾಧನೆ ಮಾಡಿರೋದು ಬರೀ ಸುಳ್ಳು. ನಿಮ್ಮ ಮುಖಂಡರುಗಳು ಸುಳ್ಳು. ನಿಮ್ಮ ಮನೆಯಲ್ಲಿ ಹೊಲಸಾಗಿ ಡಿವೈಡ್ ಆಗಿ ದಿಕ್ಕಾಪಾಲಾಗ್ಬಿಟ್ಟಿದಾವೆ. ಒಂದೊಂದು ಆ ಬಿಜೆಪಿ ಮನೆಗೆ ಎತ್ಲಾಗ್ ಡೋರ್ ಇದಾವೆ ಅಂತಾನೆ ಗೊತ್ತಿಲ್ಲ. ನಿಮ್ಮ ಹಣೆ ಬರನ ಮಾನ್ಯ ಈಶ್ವರಪ್ಪ ಅವರು ಬೀದಿಯಲ್ಲಿಟ್ಟು ಹರಾಜು ಮಾಡ್ತಾ ಇದ್ದಾರೆ. ಫಸ್ಟ್ ಅವ್ರಿಗೆ ಉತ್ತರ ಕೊಡಿ. ಗೀತಕ್ಕ ಅವ್ರ ವಿಚಾರಕ್ಕೆ ಬರಕ್ ಹೋಗ್ಬೇಡಿ. ನಿಮಗೆ ಅವ್ರ ಹೆಸರು ಹೇಳೋದಕ್ಕೆ ನಿಮಗೆ ಯೋಗ್ಯತೆನೇ ಇಲ್ಲ. ಬಂಗಾರಪ್ಪಾಜಿಯವರು ಬಿಜೆಪಿಯಲ್ಲಿ ಗೆದ್ದಿದ್ದಂತೆ ಬಂಗಾರಪ್ಪಾಜಿಯವ್ರ ಮಗ ಮಧು ಬಂಗಾರಪ್ಪ ನೆನ್ಪಿಡ್ಕೋಬೇಕಂತೆ. ಯಾಕೆ 2099 ಈಶ್ವರಪ್ಪರನ್ನ, ಯಡಿಯೂರಪ್ಪರನ್ನ ಯಾರು ಸೋಲಿಸಿದ್ರಂತಪ್ಪ? 1999. ನಾ 2090 ಎಲ್ಲ ಬದುಕನ ತಗೊಳ್ಳಿ. ಅಲ್ಲಿ 2ನೇ ಸತಿ ಇದು ಹೇಳ್ತಾ ಇರೋದಲ್ಲ. ಮನೆಗೂ ಇದಕ್ಕೆ ಹೇಳಿದ್ದೆ. ಮೋಸ್ಟ್ಲಿ ನಾವೆಲ್ಲ ಅಲ್ಲಿವರೆಗೂ ಇರ್ತೀವಿ ಅನ್ನೋದು ಒಂದು ಆಸೆ ಇರ್ಲಿ, ಆಗಬೇಕು, ಇರ್ಲಿ ಬದುಕನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.